ದೇವರಿಗೆ ಸ್ತೋತ್ರ ಆಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯ ಏನಂತಂದರೆ, ಮೀಕನ ಬರೆದ ಪತ್ರಿಕೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನಂತೂ ಯೆಹೋವನನ್ನು ಎದುರು ನೋಡುತ್ತೇನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ದೇವರಿಗೆ ಸ್ತೋತ್ರ ಆಗಲಿ. ನಾವು ಯಾರನ್ನು ಎದುರು ನೋಡ್ತಾ ಇದ್ದೀವಿ? ದೇವರ ವಾಕ್ಯ ಹೇಳ್ತದೆ, ನಾನಂತೂ ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ರಕ್ಷಕನಾದ ದೇವರನ್ನೇ ಕಾದುಕೊಂಡಿದ್ದೇನೆ. ಹೌದು, ನಾವು ನೋಡುವಾಗ ನಾವು ಯಾರನ್ನ ಎದುರು ನೋಡ್ತಾ ಇದ್ದೀವಿ? ಒಬ್ಬ ಮನುಷ್ಯರಿಂದ ಸಹಾಯ ಬರ್ತದೆ ಎಂಬುದಾಗಿ ಎದುರು ನೋಡ್ತಾ ಇದ್ದೀವಾ? ಅಲ್ಲ ದೇವರನ್ನು ಎದುರು ನೋಡ್ತಾ ಇದ್ದೀವಾ? ಇಲ್ಲ ಬೇರೆ ಏನೋ ಎದುರು ನೋಡ್ತಾ ಇದ್ದೀವಾ? ನಾವು ಯಾವತ್ತಿದ್ರೂ ದೇವರನ್ನು ಎದುರು ನೋಡುವವರಾಗಿರಬೇಕು. ದೇವ್ರ ವಾಕ್ಯ ಅದೇ ಹೇಳ್ತದೆ, ನಾನಂತೂ ಯೆಹೋವನನ್ನು ಎದುರುಗೊಳ್ತೇನೆ. ದೇವ್ರ ವಾಕ್ಯ ಇನ್ನೊಂದು ಹತ್ರ ಏನಂತ ಹೇಳ್ತದೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ಭೂಮಿ ಆಕಾಶವನ್ನು ನಿರ್ಮಾಣ ಮಾಡಿದಂತಹ ಯೆಹೋವನಿಂದಲೇ ಎಂಬುದಾಗಿ. ಅದಕ್ಕೋಸ್ಕರ ನಾವು ದೇವರನ್ನೇ ಕಾದುಕೊಂಡಿರಬೇಕು. ಒಬ್ಬ ಮನುಷ್ಯರ ಮೇಲೆ ಯಾವತ್ತೂ ನಾವು ನಿರೀಕ್ಷೆ ನೀಡಬಾರದು. ಏನೋ ಒಂದು ಕೆಲಸದ ಮೇಲಾಗಲಿ, ಈ ಕೆಲಸ ಆದರೆ ಅದಾಗ್ತದೆ, ಅದಾದರೆ ಇದಾಗ್ತದೆ, ಇದೆಲ್ಲ ವ್ಯರ್ಥವಾದದ್ದು. ನಾವು ಯಾವತ್ತಿದ್ರೂ ದೇವರನ್ನ ಎದುರು ನೋಡುವವರಾಗಿರಬೇಕು. ಏಕೆಂದರೆ ನಮಗೆ ಏನೇ ಒಂದು ಆಗಬೇಕಾದ್ರೂ ಅದು ದೇವರಿಂದಲೇ ಆಗ್ತದೆ. ದೇವರೇ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ನಮ್ಮನ್ನು ರಕ್ಷಣೆ ಮಾಡುವ ಆತನೇ. ಅದು ನಮಗೆ ಏನೇ ಬರಬೇಕಾದ್ರೂ ಅದು ಆತನಿಂದಲೇ, ನಮ್ಮ ಸಹಾಯವು ಆತನಿಂದಲೇ ಬರ್ತದೆ. ಅದಕ್ಕೋಸ್ಕರ ನಾವು ಆತನನ್ನೇ ಎದುರುಗೊಂಡಿರಬೇಕು, ಬೇರೆ ಯಾರನ್ನ ನಿರೀಕ್ಷಿಸಬಾರ್ದು ಅಂತ ದೇವ್ರ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರವಾಗಲಿ. ವಾಕ್ಯಗಳನ್ನು ಆಶೀರ್ವದಿಸಲಿ. ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತೋತ್ರಗಳೇಸಪ್ಪ. ಹೌದು ಕರ್ತನೇ, ನಾವು ಎಷ್ಟೋ ಸಾರಿ ಒಬ್ಬ ಮನುಷ್ಯರನ್ನು ನಿರೀಕ್ಷಿಸಿ ನಿರರ್ಥಕವಾಗಿದ್ದೇವೆ. ಹೌದೇಸಪ್ಪ, ನಮ್ಮ ನಿರೀಕ್ಷೆ ನಿರಾಸೆಯಾಗಿದೆ ಕರ್ತನೇ, ನಮ್ಮನ್ನು ಕ್ಷಮಿಸಪ್ಪ. ದೇವರೇ, ನಾವು ನಿಮ್ಮನ್ನೇ ನಿರೀಕ್ಷಿಸ್ತಾ ಇದ್ದೇವೆ. ನಮಗೇನೇ ಸಹಾಯ ಬೇಕಾದರೂ, ನಮಗೇನೇ ಒಂದು ರಕ್ಷಣೆ ಬೇಕಾದರೂ ಅದು ನಿನ್ನಿಂದಲೇ ಬರಬೇಕು ದೇವ. ನಿಮ್ಮ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡ್ತಾ ಇದ್ದೀವಿ ದೇವರೇ. ನಮ್ಮ ಸಹಾಯಕನೂ ರಕ್ಷಕನೂ ನೀನಾಗಿರೋದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ನಮ್ಮ ತಂದೆಯೇ. ಆಮೇನ್.